ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಐಆರ್ ನಡೆಯುವ ಸಂದರ್ಭದಲ್ಲಿ ಮನವಿ ಸಲ್ಲಿಸ್ತಾ ಇರೋದು ಜಿಲ್ಲಾಧ್ಯಕ್ಷರಾದ ಗುಂಡಪ್ಪ ಅಂಗಡಿಯವರಿಗೆ ಸ್ವಾಗತ ಕೋರ್ತೇನೆ. ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ಳುವ ಮೂಲಕ ಕಾರಣ ಇಷ್ಟೇ, ಭಾರತ ರಾಷ್ಟ್ರೀಯ ಭದ್ರತೆಗೆ ಆತಂಕವಾಗ್ತಕ್ಕಂಥ ಶಾಶ್ವತ ನಿವಾಸಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು PRCಯನ್ನು ಇವತ್ತು ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದರಿಂದ ಇದು ಉದ್ದೇಶ, ಇದರಿಂದ ರಾಷ್ಟ್ರೀಯ ಭದ್ರತೆಗೆ ಕಾನೂನಿಗೆ ತೊಡಕಾಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರದ ಉದ್ದೇಶ ತನ್ನ ಮತಗಳನ್ನು ಗಟ್ಟಿ ಮಾಡುವ ಮೂಲಕ ದೇಶದ ಭದ್ರತೆಯನ್ನು ಹಾಳು ಮಾಡುವ ವಿಚಾರ ಮಾಡದೆ ಇವತ್ತು ಬಾಂಗ್ಲಾದೇಶಿಗರ ವಲಸಿಗರನ್ನ ಇವತ್ತೇನವರು ವಾಸ್ತವವನ್ನು ಹೂಡಿದಾರಿಲ್ಲ ಅವರನ್ನ ಅಧಿಕೃತ ಮಾಡುವಂತ ಈ ಕೆಲಸಕ್ಕೆ ಕೈ ಹಾಕಿದಾರ. ಅದು ಅಷ್ಟೇ ಅಲ್ಲದ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಲ್ಲಿ SIR ನಡೆದಂಥ ಸಂದರ್ಭದಲ್ಲಿ ಅವರು ಅನಧಿಕೃತ ಅಂತಕ್ಕಂಥದ್ದು, ಅವರು ಬಾಂಗ್ಲಾದೇಶಕ್ಕಂತಕ್ಕಂಥದ್ದೇನು ಗುರುತಿಸಿ ಇವತ್ತು ಹೊರ ಉಳಿದಂಥ ಸಾಕಷ್ಟು ಲಕ್ಷ ಜನ ಪಶ್ಚಿಮ ಬಂಗಾಳದಿಂದ ಬಂದಿದ್ದರಿಂದ ಅವರನ್ನು ಕೂಡ ಅಧಿಕೃತ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನ ಮತಗಟ್ಟೆಯನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ದೇಶದ ಭದ್ರತೆಯನ್ನು ಹಾಳು ಮಾಡಿ ಇವತ್ತು ಮಾಡ್ತಕ್ಕಂಥ ಈ ಕೆಲಸಕ್ಕೆ ನಾವು ವಿರೋಧ ಮಾಡ್ತಕ್ಕಂಥದ್ದು. ಇದರ ಸಲುವಾಗಿ ಕೇಂದ್ರ ಸರ್ಕಾರ ಗೃಹ ಇಲಾಖೆ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ಯಾಕಂದ್ರೆ ಭಾರತ ಸಂವಿಧಾನದಲ್ಲಿ ಇವತ್ತು ಎಲ್ಲ ನಾಗರಿಕರಿಗೂ ಒಂದೇ ಪೌರತ್ವ ಕೊಡ್ತಕ್ಕಂಥ ಕಾನೂನು ಇದ್ರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಏನು ಈಗ ಕಾಯಂ ನಿವಾಸಿ ಕೊಡ್ತಕ್ಕಂಥ ಪ್ರಮಾಣ ಪತ್ರ ಕೊಡುವ ಮೂಲಕ ಅವರನ್ನು ಒಂದು ಸಪರೇಟ್ ವರ್ಗವನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಹುಡ್ತಕ್ಕಂಥ ಕೆಲಸ ಮಾಡಕತ್ತೈತಿ. ಇನ್ನೊಂದು ಕಾರಣ ಅಂದ್ರೆ ಈ ರೀತಿ ಮಾಡೋದ್ರಿಂದ ನೀವೇನು ಈ ಅಕ್ರಮ ಬಾಂಗ್ಲಾದೇಶಿಗರಿಗೆ ಪಶ್ಚಿಮ ಬಂದಂಥವರಿಗೆ ಏನು ನೀವು ಶಾಶ್ವತ ನಿವಾಸಿ ಸರ್ಟಿಫಿಕೇಟ್ ಕೊಟ್ರಂದ್ರೆ ಅವ್ರಿಲ್ಲೇ ಪಡಿತರ ಚೀಟಿ ಪಡ್ಕೊಳಕ್ ಅನುಕೂಲ ಆಗ್ತೈತಿ. ಒಂದ್ ವೇಳೆ ಅವ್ರು ಪಡಿತರ ಚೀಟಿ ಪಡ್ಕೊಂಡ್ರ ಅಂದ್ರ ನಮ್ಮ ರಾಜ್ಯದ ಬಡವ್ರಿಗೆ ಕೂಡ ಆ ಪಡಿತರ ಸಿಗ್ತಕ್ಕಂಥ ಅನಾನುಕೂಲತೆ ಆಗುವುದರಿಂದ ಇವತ್ತು ಒಟ್ಟಾಗಿ ನೀವು ಕಾಂಗ್ರೆಸ್ ಕಾನೂನು ಅಡಿಯಲ್ಲಿ ಕೂಡ 14ನೇ ಸಂವಿಧಾನ 14ನೇ ಕಲಂ ಪ್ರಕಾರ ಇದು ಕಾನೂನು ಬಾಹಿರ ಅಂತಕ್ಕಂಥದ್ದು ಗೊತ್ತಿದ್ರು ಕೂಡ ಈ ನಿಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಇವತ್ತು ಈ ಕೆಟ್ಟ ಕೆಲಸಕ್ಕೆ ಹಾಕಿದ್ದಾರೆ. ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ರಾಜ್ಯಪಾಲರಿಗಿರ್ಬೋದು, ಇವತ್ತು ನಮ್ಮ ಕೇಂದ್ರ ಗೃಹ ಇಲಾಖೆ ಕೂಡ ಈ ಪತ್ರವನ್ನು ಕಳಿಸತಕ್ಕಂಥ ಕೆಲಸ ಮಾಡಿದೀವಿ. ದಯಮಾಡಿ ಈ ಪತ್ರವನ್ನು ಮುಡಿಸುವ ಮೂಲಕ ಇದು ಒಂದು ಭಾಗ ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಕೆಲಸ ಅದಾವ ಇವತ್ತು. ಆದ್ದರಿಂದ ಇದು ಮುಖ್ಯವಾಗಿ ನಾವು ಇವತ್ತು ಕನ್ಸಿಡರ್ ಮಾಡಿದೀವಿ. ದಯಮಾಡಿ DC ಅವರು ನಮ್ಮ ಕೇಂದ್ರ ಸರ್ಕಾರ ಕಳಿಸ್ಬೇಕಂತ ಮಾಡಿ. ಇವತ್ತು ಈ ರಾಷ್ಟ್ರೀಯ ಭದ್ರತೆಗೆ ಆತಂಕ ಆಗ್ತಕ್ಕಂಥ ಇವತ್ತು ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನ ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಇವತ್ತು ಅದಕ್ಕೇನು ಅನುಮೋದನೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ
ಇವತ್ತು ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆ ಅವರು ಹೋರಾಟ ಹಮ್ಮಿಕೊಂಡಿದೆ. ಇದಕ್ಕೆ ಕೇಂದ್ರ ಗೃಹ ಇಲಾಖೆ ಕೂಡ ಮಧ್ಯಪ್ರವೇಶಿಸಬೇಕು, ರಾಜ್ಯಪಾಲರು ಮಧ್ಯಪ್ರವೇಶಿ ಈ ಕಾನೂನನ್ನ ತಡೆಗಟ್ಟಬೇಕಂತಕ್ಕಂಥ ಒತ್ತಾಯ ಮಾಡಲಿಕ್ಕೆ ನಾವಿಲ್ಲಿ ಸಭೆಯನ್ನು ಸೇರಿದ್ದೀವಿ. ಡಿಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ಈ ರೀತಿ ಮಾಡೋದ್ರಿಂದ ಈ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಏನದ ಅಂದ್ರ ಅವ್ರಿಗೆ ದೇಶದ ಭದ್ರತೆ ಬೇಕಾಗಿಲ್ಲ, ರಾಜ್ಯದ ಕರ್ನಾಟಕ ರಾಜ್ಯದ ಜನರ ನೆಮ್ಮದಿ ಬೇಕಾಗಿಲ್ಲ. ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾಗಿರುವುದು ಮತದಾನ ಒಂದೇ. ಅದು ದುರುದ್ದೇಶದಿಂದ ಈ ಕಾಂಗ್ರೆಸ್ ಮತವನ್ನ ಗಟ್ಟಿ ಮಾಡ್ಲಿಕ್ಕೆ ಇವತ್ತು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಕೈಗೊಂಡದ್ದು. ಈ ರೀತಿ ಮಾಡೋದ್ರಿಂದ ಈ ಯಾವಾಗ ನೀವು ಈ ಅಕ್ರಮಿಕ ಯಾರು ನೀವು ಫಸ್ಟ್ ಪಶ್ಚಿಮ ಬಂಗಾಳ ಇರ್ಬೋದು, ಇವತ್ತು ಬಂದಂತ ನಿವಾಸಿಗಳಿಗೆ ನೀವೇನಾದರೂ ಇವತ್ತು ಶಾಶ್ವತ ನಿವಾಸ ಒಂದು ಪ್ರಮಾಣ ಪತ್ರ ಕೊಟ್ರಂದ್ರ ಅವ್ರಿಗೆ ನೀವು ಪಡಿತರ ಚೀಟಿ ಕೊಡ್ಬೇಕಾಕೈತಿ. ಮತ್ತೆ ಪಡಿತರ ಚೀಟಿ ಕೊಟ್ರಂದ್ರ ಇಡೀ ನಮ್ಮ ರಾಜ್ಯದ ಜನರಿಗೆ ನೀವು ಏನು 10 kg ಅಕ್ಕಿ ಕೊಡ್ತ ಪ್ರಣಾಳಿ ಕೇಳ್ಕೊಂಡು ರಾಜ್ಯಕ್ಕೆ ಬಂದ್ರಿ, ಅದೇ ಕೊಡಕ್ಕಾಗಿಲ್ಲ ನಿಮಗ. ಏನು ಕೇಂದ್ರದ 5 kg ಮಾತ್ರ ಇವತ್ತು ನಮ್ಮ ರಾಜ್ಯದ ಬಡವರಿಗೆ ಮುಡ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಹೆಚ್ಚುವರಿ ಪಶ್ಚಿಮ ಬಂಗಾಳ ಇರ್ಬೋದು, ಇವತ್ತು ವೆಸ್ಟ್ ಬೆಂಗಾಲ್ ಬಂದಂತವ್ರಿಗೆ ನೀವು ರವಾಸಿ ಇವತ್ತು ಅವ್ರ ಮತವನ್ನು ನೀವು ಗಟ್ಟಿ ಮಾಡಿದಂದ್ರೆ ಅವರಿಗೆ ನೀವು ವರ್ಗ ಸಪ್ಲೈ ಮಾಡ್ತಿರ್ತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡ್ಬೇಕಾಕೈತಿ. ಒಟ್ಟು ನಮ್ಮ ಭಾರತ ಸಂವಿಧಾನದಲ್ಲಿ ಒಂದೇ ಒಂದು ಸಾಧ್ಯ ಅದ, ಒಂದೇ ಪೌರತ್ವ ಕೊಡ್ತಕ್ಕಂಥದ್ದು ಅದ. ಆದ್ರೆ ನೀವು ಈ ರೀತಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡುವ ಮೂಲಕ ಇವತ್ತು ಒಂದು ಪ್ರತ್ಯೇಕ ವರ್ಗವನ್ನು ಸೃಷ್ಟಿಸಿ ಇವತ್ತು ರಾಜ್ಯದ ಬಡ ಜನರ ಅವರ ಭಾವನೆಗಳಿಗೆ ಧಕ್ಕೆ ಮಾಡ್ತಕ್ಕ ಕೆಲಸ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ನಿಶ್ಚಯ ಪಡ್ತಾರೆ. ಈಗ ನಗರದಲ್ಲಿ ನೋಡ್ರಿ, ಇದು ಪ್ರಾರಂಭ ಆಗಿದ್ದು ಕಾಂಗ್ರೆಸ್ ನಾಯಕರಿಂದಲೇ. ಯಾಕಂದ್ರೆ ಇವರು ಗುಂಪುಗೂಡಿ ಆ BLAಗಳು ಇಲ್ಲದಂತ ಸ್ಥಳದಲ್ಲಿ ಆ BLAಗಳನ್ನ ಕರ್ಕೊಂಡು ಏನು ಅಕ್ರಮವಾಗಿ ಕೆಲಸ ಮಾಡಿದ್ರು, ಅದರಿಂದ ಇದು ಪ್ರಾರಂಭ ಆಯ್ತು. ಈಗಲೂ ಕೂಡ ನಾನು ಎಚ್ಚರ ವಹಿಸ್ತೀನಿ, ಯಾರು ಈ ರೀತಿ ಆ BLA ಮತ್ತು BLO ಇರತಕ್ಕಂಥ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಕೆಲಸ ಮಾಡಬೇಡ್ರಿ. BLOಗಳು ಕೂಡ ಅವರು ಕೂಡ ತಮ್ಮದೇ ಆದಂತ ಕೆಲಸದ ಒತ್ತಡದಲ್ಲಿ ಇರ್ತಾರ, ಅವ್ರಿಗೆ ಸ್ಫೂರ್ತಿ ತುಂಬ ಕೆಲಸ ಮಾಡ್ರಿ. ಅವ್ರಿಗೆ ಕಾನೂನು ರೀತಿಯಿಂದ ಅವ್ರಿಗೆ ಸಪೋರ್ಟ್ ಕೊಡ್ರಿ, ಬೇಡ ಅನ್ನೋದಿಲ್ಲ. ಕಾನೂನು ಬಾಹಿರವಾಗಿ ನೀವು ವರ್ತಿಸ್ತಕ್ಕಂಥದ್ದು ಏನದ ಇವತ್ತು ಕಾಂಗ್ರೆಸ್ ನಾಯಕರಿಂದ ಹಾಕತ್ತೆ ಹೊರತು ಯಾವ ಭಾರತೀಯ ಜನತಾ ಪಕ್ಷದ ನಾಯಕರು ಇರ್ಬೋದು ಅಥವಾ ಯಾವ ಭಾರತೀಯ ಜನತಾ BLAಗಳು ಈ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. BLOಗಳು ನಮ್ಗೆ ಹೆಚ್ಚು ಕೆಲಸ ಒತ್ತಡ ಆಗ್ತಿದೆ, ಹೆಚ್ಚಿನ BLOಗಳಿಗೆ ನೇಮಕ ಮಾಡಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದಾರೆ ಸರ್. ಅದು ಒಂದು ಸತ್ಯವಾದ ಮಾತದ. ಅದಕ್ಕೆ ಸಂಬಂಧಪಟ್ಟಂತವ್ರು ಜಿಲ್ಲಾಧಿಕಾರಿಗಳನ್ನ ಅವ್ರಿಗೆ ಯಾವ ರೀತಿ ಒಂದೊಂದ್ ಕಡೆ ಏನದ ಹಳ್ಳಿಗಳಲ್ಲಿ ಒಂದು ಬಾಂಧವ್ಯ ಇರ್ತದ. ಒಂದು ಊರಲ್ಲಿ ಒಂದು ಮನೆಗೆ ನೀವು ಹೋಗಿ ಕೇಳಿದ್ರ ಇಡೀ ಊರಿನ ಪರಿಚಯ ಮಾಡಿಕೊಡ್ತಾರ. ಅದು ಕೆಲವೊಂದು ಪಟ್ಟಣ ಪ್ರದೇಶಗಳಲ್ಲಿ ಇವತ್ತು ನಮ್ಮ ಮನೆ ಮಗ್ಳ ಹೆಸರು ನಮ್ಗೆ ಗೊತ್ತಿರೋಂತ ವಾತಾವರಣದಿಂದ ನೀವು ಸಿಟಿಗೆ ಸಂಬಂಧಪಟ್ಟಂಗ ಇಲ್ಲಿ ಒಂದು ಬೂತಿಗೆ ಇಬ್ರು ಯಾಕ ನೀವು 3 ಜನ 4 ಜನ ಮಾಡಿರೋ ಕಡಿಮೆನೆ. ನೀವು ಬೇಗನೆ ಇವತ್ತು ನಮ್ಮ ನಗರ ಪಾಲಿಕೆಯ ಅಧಿಕಾರಿಗಳಿಗೆ ಇವತ್ತು ನಾನು ಕಮಿಷನರ್ನ ಹೇಳ್ತೀನಿ, ನೀವು ಬೇರೆ ಹಳ್ಳಿಗಳಲ್ಲಿ ತರ ಇಲ್ಲಿ ಸಿಟಿಯಲ್ಲಿ ಆಗೋದಿಲ್ಲ. ಎಲ್ಲಿ ಸಿಟಿ ಅದಾವ, ಎಲ್ಲಿ ಅಡ್ರೆಸ್ಗಳ ಕೊರತೆ ಆಗ್ತೈತಿ ಅಂತ ಸ್ಥಳದಲ್ಲಿ ಆದ್ರೂ ನೀವು ಬೇಲುಗಳನ್ನ 1-2 3 ಮಂದಿ ಮಾಡಿದ್ರು ತಪ್ಪಲ್ಲ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾರೆ. ಯಾಕಂದ್ರೆ ನಾನು ಕೂಡ ಬಿಜಾಪುರ ನಿವಾಸಿ, ಇನ್ನೂವರೆಗೆ ನನ್ನ ಮನೆಗೆ ಬೇಲುಗಳು ಯಾರು ಬಂದಿಲ್ಲ. ಇದೇ ರೀತಿ ಇಡೀ ಜಿಲ್ಲೆಯೊಳಗೆ ಇರ್ಬೋದು, ನಗರದಲ್ಲಿ ಇರ್ಬೋದು. ತಾವು ಬೇಗನೆ ಮನವಿ ಮಾಡೋದು ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಬೇಗನೆ. ಈಗ ನೀವು ಕಂಪೇರ್ ಮಾಡಿದ್ರೆ ಈ ಬೇರೆ ಬೇರೆ ಮತಕ್ಷೇತ್ರಗಳಲ್ಲಿ ಏನು ಮೂವ್ಮೆಂಟ್ ಅದ, ಎನ್ಯುಮರೇಷನ್ ಫಾರ್ಮ್ ಏನು ಮುಟ್ಟಾವು, ಆ ರೀತಿ ಇನ್ನೂ ಬಿಜಾಪುರ ನಗರದಲ್ಲಿ ಸರಿಯಾಗಿ ಮುಟ್ಟಿಲ್ಲ. ಆದ್ದರಿಂದ ನಗರ ಸಭೆ ಅಂತ ನಮ್ಮ ಕಮಿಷನರ್ನ ಮನವಿ ಮಾಡ್ತನೋ, ಬೇಗನೆ ಈ ನಗರಕ್ಕಾದ್ರೂ ಕೂಡ ನೀವು 2-3 ಮಂದಿ ಬೆಲೆಗಳನ್ನ ನೇಮಕ ಮಾಡಿದ್ರ ಮಾತ್ರ ನೀವು ಯಶಸ್ವಿ ಆಗ್ತಿರಿಲ್ಲ ಅಂದ್ರ ಈ ಬಿಜಾಪುರ ನಗರದ ಮತದಾರರಿಗೆ ನೀವು ವಂಚನೆ ಆಗ್ತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾ ಕಮಿಷನರ್ ಹೇಳಕ್ ಇಚ್ಛೆ ಪಡ್ತೀವಿ. ಸರ್ ನೋಡ್ರಿ, SIR ಅಂತಕ್ಕಂಥ ಪ್ರಕ್ರಿಯೆ ಇದು ಬಹಳ ಗೊಂದಲ ಮಾಡಿಲ್ಲ. ಕೇಂದ್ರ ಆಯೋಗ ಚುನಾವಣೆ ಆಯೋಗದ ಬಹಳ ಸರಳ ಅದ. ನಿಮಗ ಎನ್ಯುಮರೇಷನ್ ಫಾರ್ಮ್ ನಿಮ್ಮ ಹೆಸರು ಪ್ರಿಂಟ್ ಆಗೇ ಬರ್ತೈತಿ, ನೀವೇನು ಬರಿಬೇಕಾದ ಅವಶ್ಯಕತೆ ಇಲ್ಲ. ನಿಮಗ ಮ್ಯಾಪಿಂಗ್ ನೀವು ಸೆಲ್ಫ್ ಮಾಡ್ತಕ್ಕಂಥದ್ದು ಮ್ಯಾಪಿಂಗ್ ಅಂತಕ್ಕಂಥದ್ದು ನೀವು 2002 ಹೋಟೆಲ್ ಲಿಸ್ಟ್ ಆಗಿದ್ರೆ ತುಂಬಿಡ್ದದ. ಇಲ್ಲ ನಿಮ್ಗೆ ಇಲ್ಲ ಅಂದ್ರೆ ನಿಮ್ ಸಂಬಂಧಿಕರು ತುಂಬೋದದ. ಅವು ಇಲ್ಲ ಅಂದ್ರೆ ಸಾಕಷ್ಟು 10-15 ನಿಮಗ ಗುರುತಿನ ಚೀಟಿಗಳನ್ನ ಕೇಳಿದಾರ,
ಅದ್ರಲ್ಲಿ ಯಾವ್ದಾರ ಒಂದ್ ಇರ್ಲೇಬೇಕು. ಹಚ್ಚಿ ಕೊಡೋದದ ನಿಮ್ಮಲ್ಲಿ ಯಾವ ಇಲ್ಲ ಅಂದ್ರೂ ಕೂಡ ನೀವು ಬರೀ ಫಾರ್ಮಿಂಗ್ ಸಹಿ ಮಾಡಿ ಕೊಟ್ರು ಕೂಡ ಅದು ಎನ್ಯುಮರೇಷನ್ ಫಾರ್ಮ್ ಸೇರ್ಪಡೆ ಆಗ್ತೈತಿ. ನಂತರ ಬೇಕಂದ್ರೆ ನೀವು ಅದನ್ನ ನೋಟಿಸ್ ಮೂಲಕ ಅವ್ರ ಮಾಹಿತಿ ಕೇಳ್ತಾರೆ. ಅವಾಗ ನೀವು ಅಧಿಕೃತ ನೀವು ಅಧಿಕೃತ ನಾವು ಮೂಲ ನಿವಾಸಿಗಳು ಭಾರತ ದೇಶ ನಿವಾಸಿಗಳು ಅಂತಕ್ಕಂಥ ತೋರಿಸ್ಕೊಟ್ರ ನಿಮಗೂ ಕೂಡ ಅದು ಅಧಿಕೃತ ಆಗ್ತಕ್ಕಂಥ ಬಹಳ ಸಹಜ ಇದು. ಇದನ್ನ ಬಹಳ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಕೇಂದ್ರ ಸರ್ಕಾರ ಇವತ್ತು ಕೇಂದ್ರ ಚುನಾವಣಾ ಆಯೋಗ ಸಹ ರೀತಿಯಲ್ಲಿ ಅದನ್ನ ಮೂವ್ಮೆಂಟ್ ಮಾಡಿದೆ. ಅದೇನಂತ ಡಿಫಿಕಲ್ಟ್ ಏನಿಲ್ಲ ಅದ್ರಲ್ಲಿ. ಗೊಂದಲ ಉಂಟಾಗಿರೋದು ಪಟ್ಟಣಗಳಲ್ಲಿ ಮಾತ್ರ ಗೊಂದಲ ಇದೆ, ಗ್ರಾಮೀಣ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಇಲ್ಲ. ಸೊ ಅದೇ ಹೇಳೋದು ನಾನು, ಗ್ರಾಮೀಣ ಮಟ್ಟದಲ್ಲಿ ಏನದ ಹಳ್ಳಿಗಳ ಸಂಬಂಧ ಹೆಂಗಿರ್ತಾವ ಅಂದ್ರ ಊರಿಗೆ ಒಬ್ಬ ಮನುಷ್ಯ ಇಡೀ ಊರಿನ ಚಿತ್ರನ ಹೇಳ್ತಾನ, ಊರಿನ ಹೆಸರು ಅಡ್ರೆಸ್ ಹೇಳ್ತಾನ. ಆದ್ರೆ ಪಟ್ಟಣದ ಬದುಕು ಹೆಂಗಾಗ್ಯದ ಅಂದ್ರ ತಮ್ಮ ಮನೆಗೆ ಸೀಮಿತ ಆಗ್ಯದ. ಇವತ್ತ ಈ ಮಗ್ಗಲ ಮನಿ ಅವ್ರ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲಂತ ವಾತಾವರಣ ಪಟ್ಟಣ ಇರೋದ್ರಿಂದ ಅದಕ್ಕೆ ನಾ ಕಮಿಷನ್ ನಾ ಮನವಿ ಮಾಡ್ಕೋತೀನಿ, ಇಲ್ಲಿ ಹೆಚ್ಚು ಬೆಲೆಗಳನ್ನ ನೇಮಕ ಮಾಡ್ರಿ. ಹಳ್ಳಿಗಳಲ್ಲಿ ಏನೋ ಅಲ್ಲಿ ನಡೀತದ. ನೀವು ನಗರದಲ್ಲಿ ಸ್ವಲ್ಪ ಜಾಗೃತರಾಗ್ರಿ. ಇಲ್ಲ ಅಂದ್ರೆ ನೈಜ ಮತದಾರರು ಈ ಪಟ್ಟಿಯಿಂದ ಉಳಿದ್ರಂದ್ರ ಅದು ಎಲ್ಲೇ ಒಂದ್ ಕಡೆ ತಮಗೂ ಕೂಡ ಅದು ಮಾನಸಿಕವಾಗಿ ಅದು ಕಿರಿಕಿರಿ ಆಗ್ತದೆ ಅಂತಕ್ಕಂಥ ಮನವಿಯನ್ನು ಕೂಡ ಕಮಿಷನ್ ಮಾಡಕ್ ಇಚ್ಛೆ ಪಡ್ತೇನೆ. ಜನ ಮರಳು ಜಾತ್ರೆ ಮರಳು ಅನ್ನೋ ರೀತಿಯಲ್ಲಿ ಇವತ್ತು SIR ಪ್ರಕ್ರಿಯೆ ಹೇಗ್ ನಡೀತಾ ಇದೆ ಅನ್ನುವಂಥದ್ದು. ಈಗ ಹಳ್ಳಿಗಳಲ್ಲಿ ಆಗಿರ್ಬೋದು, BLAಗಳೇ ಅವ್ರ ಏನು ಅಲ್ಲಿಯ ಸಾರ್ವಜನಿಕರು ಇದು ಸತ್ಯದ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಏನಾಗೈತೆ ಅಂತ ಕಳೆದ 60 ವರ್ಷದಾಗ ಆ ಮತಪಟ್ಟಿ ಅಂತಕ್ಕಂಥ ಮತದಲ್ಲಿ ಡುಪ್ಲಿಕೇಟ್ ಹೋಟ್ ಬಾ ಮಾಡಿದಾರೆ. ಇಲ್ಲಿವರೆಗೆ ಅವ್ರು ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರ ಅನುಭವಿಸೈತಿ ಅವ್ರು ನೈಜ ಮತದಾರರಿಂದ ಅನುಭವಿಸೇ ಇಲ್ಲ. ಆ ಗೆಲುವಿನ ಹೋಟ್ ಏನದ ಅವರು ಡುಪ್ಲಿಕೇಟ್ ಹೋಟ್ ಅದಾವ. ಅದಕ್ಕೆ ಅವ್ರು ಯಾವುದೇ ಒಂದು ಪ್ರಯತ್ನ ಮಾಡಿ ಉಳಿಸ್ಬೇಕಂತಾರ ಸಾಧ್ಯ ಇಲ್ಲ. ಯಾಕಂದ್ರ ಇನ್ನು ನಾವು ಅದು ಕರಡು ಮತದಾರ ಪಟ್ಟಿ ಬಂದ ತಕ್ಷಣ ಮತ್ತೆ ಸಾಕಷ್ಟು ಸಮಯ ಇದೆ. ಚುನಾವಣಾ ಆಯೋಗ ಪ್ರತಿ ಒಂದು ಪರಿಶೀಲನೆ ಮಾಡ್ತಾರ. ಅದ್ರಾಗ ಬರೀ ಅದನ್ನ ನೀವು ಬರೀ ಫಾರ್ಮ್ ತುಂಬಿಕೊಂಡು ಇಟ್ಕೊಳಂಗಿಲ್ಲ. ಅವ್ರು ಅದನ್ನ ಡಿಜಿಟಲೈಸೇಷನ್ ಮಾಡ್ತಾರ. ಒಮ್ಮೆ ಡಿಜಿಟಲೈಸೇಷನ್ ಆತಂದ್ರ ಮತದಾರ ಯಾರಾದ್ರೂ ಇವತ್ತು ನಾವು ಬೇರೆ ಬೇರೆ ಸ್ಥಳದಲ್ಲಿ ಇದ್ಕೊಂಡು ಬೇರೆ ಬೇರೆ ಊರಲ್ಲಿ ಮತ ಇದ್ದು ಅಂದ್ರ ಅವು ಎಲ್ಲಾ ಕಡೆ ಎನ್ಯುಮರೇಷನ್ ಫಾರ್ಮ್ ತುಂಬಿ ಕೊಟ್ಟಿದ್ರ ಅಂದ್ರ ಅದು ಕ್ಲಿಯರ್ ಆಗಿ ಅದಕ್ಕೆ ಗೊತ್ತಾಗ್ತೈತಿ ಡಿಜಿಟಲೈಸೇಷನ್ ಆದ ತಕ್ಷಣ. ಅವಾಗ ನೀವು ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳು ನೀವೇನು ಡುಪ್ಲಿಕೇಟ್ ಮಾಡಿ ಎಂಟ್ರಿ ಮಾಡಿ ಎಲ್ಲಾ ಡುಪ್ಲಿಕೇಟ್ ಇಳಿಸ್ಬೇಕೈತಿ ಪ್ರಯತ್ನ ಮಾಡಕೈತಿರಿ. ಅದು ಸಾಧ್ಯ ಇಲ್ಲ. ಆ ಪ್ರಯತ್ನ ಹೊರಗೆ ಬರ್ರಿ. ಈ BLOಗಳಿಗೆ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡ್ರಿ. ಯಾಕಂದ್ರೆ ಕಾಂಗ್ರೆಸ್ ಬಹಳಷ್ಟು ನಾಯಕರು ಇವತ್ತ ಆ BLOಗಳ ಮೇಲೆ ಒತ್ತಡ ಇರ್ತಕ್ಕಂಥದ್ದು, ಅಧಿಕಾರ ಒತ್ತಡ ಹೇರಿ ಅವ್ರ ಮುಂದಿನ ಗೆಲುವಿನ ಚಿಂತೆ ಮಾಡಕತ್ತಾರ. ಅದರಿಂದ ಹೊರಗೆ ಬರ್ರಿ. ನಿಮಗೆ ಏನೂ ಮಾಡಕ್ ಆಗೋದಿಲ್ಲ. ನಾವು ಮುಂದೆ ಏನೀಗ ನೀವು ಎನ್ಯುಮರೇಷನ್ ಫಾರ್ಮ್ ಏನಾರ ತಪ್ಪು ತುಂಬಿ ಕೊಡ್ಬೋದು, ನಿಮ್ಮ ಅಧಿಕಾರವನ್ನು ಬಳಸ್ಕೊಳ್ಬಹುದು. ಆದ್ರೆ ಎನ್ಯುಮರೇಷನ್ ಫಾರ್ಮ್ ಕೊಡ್ತಕ್ಕಂಥ ದಿನಾಂಕ ಮುಗಿದ ತಕ್ಷಣ ಮುಂದಿನ ದಿನಮಾನದಲ್ಲಿ ಅದು ಡಿಜಿಟಲೈಸೇಷನ್ ಆಗ್ತೈತಿ. ಪ್ರತಿಯೊಂದು ಡುಪ್ಲಿಕೇಟ್ ಮತವನ್ನ ಕಂಡಿಡ್ತಕ್ಕಂಥ ಪ್ರಕ್ರಿಯೆ ಚುನಾವಣಾ ಆಯೋಗ ಮಾಡ್ತೈತಿ. ನಿಮ್ ಎಲ್ಲ ಕಾಂಗ್ರೆಸ್ ಸರ್ಕಾರ ಏನ್ ಡುಪ್ಲಿಕೇಟ್ ತಯಾರು ಮಾಡಿಟ್ರಿ ಅವೆಲ್ಲಾ ಒಂದು ಹೋಗೋದಾವ್ ಯಾವ ಇರಂಗಿಲ್ಲ. ಮತಪಟ್ಟಿ ಒಳಗ ಸುಮ್ಕನೆ ನೀವು BLOಗಳಿಗೆ ಒತ್ತಡ ಹಾಕಿ ಅವರಿಗೆ ತೊಂದರೆ ಕೊಟ್ಟು ಅವರಿಗೆ ಮಾನಸಿಕ ಹಿಂಸೆ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡಕತ್ತಾರ. ಅದರಿಂದ ಹೊರಗೆ ಬರ್ರಿ ಅಂತಕ್ಕಂಥ ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ.